ನಮಸ್ಕಾರ. ನೂಲು ಹುಣ್ಣಿಮೆ ಅಥವಾ ನೇಕಾರರ ಹಬ್ಬ, ಇದರ ಹಿಂದಿರುವ ನಂಬಿಕೆಗಳು, ಇತಿಹಾಸ ಮತ್ತು ಸಂಪ್ರದಾಯಗಳ ಕುರಿತು ತಿಳಿಯೋಣ ಬನ್ನಿ. ಈ ಹಬ್ಬವು ಸಾವಿರಾರು ವರ್ಷಗಳಷ್ಟು ಹಳೆಯದು. ನಮ್ಮ ಪುರಾಣಗಳಲ್ಲಿ ಮತ್ತು ಪ್ರಾಚೀನ ಗ್ರಂಥದಲ್ಲಿ ನೂಲುವಿಕೆ ಮತ್ತು ನೇಯ್ಗೆಯ ಕಲೆಗೆ ವಿಶೇಷ ಸ್ಥಾನವಿದೆ. ನೂಲು ಹುಣ್ಣಿಮೆಯನ್ನು ಶ್ರಾವಣ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನ ನೇಕಾರರು ತಮ್ಮ ಮಗ್ಗಗಳು, ನೂಲುವ ಯಂತ್ರಗಳು ಮತ್ತು ನೂಲಿಗೆ ಪೂಜೆ ಸಲ್ಲಿಸುತ್ತಾರೆ. ಇದು ಅವರಿಗೆ ಅನ್ನ ನೀಡುವ ಪರಿಕರಗಳ ಬಗ್ಗೆ ಕೃತಜ್ಞತೆ ಸಲ್ಲಿಸುವ ಸಂಕೇತ. ನಂಬಿಕೆಯ ಪ್ರಕಾರ ನೂಲು ಮತ್ತು ಹಗ್ಗಗಳು ನಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ರಕ್ಷಣೆಯನ್ನು ತರುತ್ತವೆ. ಹಗ್ಗವಿಲ್ಲದೆ ಯಾವುದೇ ಕೆಲಸ ಅಸಾಧ್ಯ. ಆದ್ದರಿಂದ ಹಗ್ಗಗಳಿಲ್ಲದೆ ಜೀವನವಿಲ್ಲ, ನೂಲಿನಿಂದ ತಯಾರಾದ ಬಟ್ಟೆ ಇಲ್ಲದೆ ಬಾಳಿಲ್ಲ. ಈ ಹಬ್ಬದಂದು ಮನೆಗಳಲ್ಲಿ ಹೋಳಿಗೆ, ಪಾಯಸ ಮತ್ತು ಕೋಸಂಬರಿಯಂತಹ ಸಾಂಪ್ರದಾಯಿಕ ತಿನಿಸುಗಳನ್ನು ತಯಾರಿಸಿ ದೇವರಿಗೆ ಅರ್ಪಿಸಲಾಗುತ್ತದೆ. ಮುಖ್ಯವಾಗಿ ಶಕ್ತಿ ದೇವತೆಗಳಾದ ದುರ್ಗಾದೇವಿ, ಲಕ್ಷ್ಮೀ ದೇವಿಯರಿಗೆ ಪೂಜೆ ಸಲ್ಲಿಸಿ ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ನೇಕಾರರಲ್ಲದೆ ರೈತರು ಮತ್ತು ದೈನಂದಿನ ಕೆಲಸಗಳಿಗೆ ಹಗ್ಗಗಳನ್ನು ಬಳಸುವವರು ಕೂಡ ಈ ದಿನ ತಮ್ಮ ಉಪಕರಣಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ಇದು ಕೇವಲ ಒಂದು ಹಬ್ಬವಲ್ಲ, ನಮ್ಮ ಅವಲಂಬನೆಯನ್ನು ನೆನಪಿಸುವ ಆಚರಣೆ. ನೂಲು ಹುಣ್ಣಿಮೆಯ ಈ ಅನನ್ಯ ಸಂಪ್ರದಾಯವು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ. ನಮ್ಮ ಪೂರ್ವಜರ ಕಲಾ ನೈಪುಣ್ಯ ಮತ್ತು ಅವರ ಜೀವನ ಶೈಲಿಯನ್ನು ಗೌರವಿಸುವ ಈ ಹಬ್ಬವನ್ನು ಎಲ್ಲರೂ ಆಚರಿಸೋಣ. ಧನ್ಯವಾದಗಳು.